ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಯಾವುದೇ ಕ್ಷಣದಲ್ಲಿ ಇಡಿಯಿಂದ ಸಂಕಷ್ಟ ಒದಗಬಹುದು ಅನ್ನೋ ಟೈಮಲ್ಲಿ ಡೆಲ್ಲಿಯಿಂದ ಸಿಡಿದ ಬಿಗ್ ನ್ಯೂಸ್. ಹಾಗಾದ್ರೆ ಡೆಲ್ಲಿಗೆ ಹಾರಿದ ಬಿಗ್ ಲೀಡರ್ ಯಾರು? ಖರ್ಗೆ ಅವರಿಂದ ಸಿಕ್ಕ ಸಂದೇಶ ಏನು? ಖರ್ಗೆ ಅವರ ಮುಂದಿನ ಲೆಕ್ಕಾಚಾರ ಏನು? ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ದು ಯಾಕೆ? ಈ ಟೈಮಲ್ಲಿ ಡೆಲ್ಲಿಯಲ್ಲಿ ಈ ಮಹತ್ವದ ಕಾರ್ಯಾಚರಣೆ ಹೊತ್ತಲ್ಲೇ ಡಿ.ಕೆ. ಶಿವಕುಮಾರ್ ಅವರಿಂದ ಯಾರೂ ಊಹೆ ಮಾಡದಂತಹ ನಡೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಯಾವುದೇ ಕ್ಷಣದಲ್ಲಿ, ಅದು ನಾಳೆನೇ ಆಗತ್ತಾ, ಒಂದು ತಿಂಗಳು ಬಿಟ್ಟಾಗತ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾವುದೇ ಕ್ಷಣದಲ್ಲಿ ತಯಾರಿರಬೇಕು ಅನ್ನೋ ಮಟ್ಟಿಗೆ ಗೊತ್ತಾಗ್ಬಿಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪರಿಸ್ಥಿತಿ ಬಿಗಡಾಯಿಸ್ತಿದೆ, ಕೈ ತಪ್ಪು ಹೋಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗ್ಬಿಟ್ಟಿದೆ. ಈ ಹೊತ್ತಲ್ಲಿ ನಡೆದಿರುವಂತಹ ಡೆಲ್ಲಿ ಮೀಟಿಂಗ್ ಸೀಕ್ರೆಟ್ ಈಗ ಹೊರಬಂದಿದೆ. 2 ದಿನಗಳ ಹಿಂದೆ, ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ ನಡೆದಿದೆ ಅಂತ ಹೇಳಲಾಗ್ತಿರುವಂತಹ ಬಿಗ್ ಮೀಟಿಂಗ್ ಸೀಕ್ರೆಟ್ ಒಂದು ಈಗ ಹೊರಗಡೆ ಬರ್ತಾ ಇದೆ. ಏನದು? ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿದ್ದಾರೆ. ದಿಢೀರಂತ ಡೆಲ್ಲಿಗೆ ಹಾರಿದ ನಾಯಕ ಕೆಲವು ದಿನಗಳ ಅಂತರದಲ್ಲಿ 2ನೇ ಬಾರಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದು. ಹಿಂದೆ ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಮಾಡ್ಕೊಂಡು ಬಂದಿದ್ರು ಸತೀಶ್ ಜಾರಕಿಹೊಳಿ. ಆಗ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು ಮತ್ತು ಸಿದ್ದು ವಿರೋಧಿ ಬಣ, ಡಿ.ಕೆ. ಶಿವಕುಮಾರ್ ಆ್ಯಂಡ್ ಟೀಮ್ಗೆ ಕಂಪನ ತಂದಿಟ್ಟಂತಹ ಸುದ್ದಿಯಾಗಿತ್ತಿದು. ಒಂದು 10-15 ದಿನದ ಹಿಂದಿನ ಮಾತಷ್ಟೇ. ಈಗ ಮತ್ತೆ ಡೆಲ್ಲಿಗೆ ಹಾರಿದ್ದಾರೆ. ಖರ್ಗೆ ಅವ್ರ ಜೊತೆಗೆ 10 ನಿಮಿಷ 15 ನಿಮಿಷ ಅಲ್ಲ, 1 ಗಂಟೆಗಳ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಮತ್ತು ರಾಜ್ಯ ಕೈಪಾಳ್ಯದಲ್ಲಿ ದೊಡ್ಡ ಸರ್ಜರಿಯ ಸುಳಿವನ್ನು ಕೊಡ್ತಾ ಇದೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾವ ಸಂದೇಶವನ್ನ ಹೊತ್ತು ಹೋಗಿದ್ರು, ಏನು ರಿಪೋರ್ಟ್ ಅನ್ನ ಇಟ್ಟು ಬಂದಿದ್ದಾರೆ? ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ನಡೆ ಏನು? ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರುವ ರಾಹುಲ್ ಗಾಂಧಿ ಅವರು ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸಡನ್ ಆಗಿ? ಅದು ಈಗ ತಿರುವನ್ನ ಕೊಡೋ ಲಕ್ಷಣ ಕಂಡು ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಫೈನಲ್ ಮೆಸೇಜ್ ಕೊಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ತನಕ ನಾವು ಹೋರಾಡೋಣ, ಆದರೆ ಯಾಕೋ ಇಡಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಿರ್ಧಾರ ಆಗೇ ಬಿಟ್ಟಿದ್ಯಾ ಅನ್ನೋ ತನಕ ಮೆಸೇಜ್. ಪರಮೇಶ್ವರ್ ಅವರು ಡಿ.ಕೆ. ಶಿವಕುಮಾರ್ ಮೀಟ್ ಆದಾಗ್ಲೂ ಅದೇ ಚರ್ಚೆ ಆಯ್ತು. ಇಲ್ಲಿ ಫೈನಲ್ ಇನ್ನು ಬಚಾವಾಗೋದು ಕಷ್ಟ ಅನ್ನೋ ಸುದ್ದಿಗಳೇ ಕೈಪಾಳ್ಯದಲ್ಲಿ ಚರ್ಚೆಯಾದವು. ಅದಾದ ಮೇಲೆ ಇವರಿಬ್ರು ಮೀಟ್ ಆಗಿತ್ತು ಅಂತ ಈ ಹಂತಕ್ಕೆ ಹೋಗೇ ಬಿಟ್ಟಿರೋದ್ರಿಂದ ಈಗ ಸೈಟ್ ರಿಟರ್ನ್ ಮಾಡಿದ್ದು ಸಂಕಷ್ಟವೇ ಆಗಬಹುದು, ಏನ್ ದೊಡ್ಡ ಲಾಭ ಆಗ್ಲಿಕ್ಕಿಲ್ಲ ಅನ್ನೋ ರೀತಿ ಅದ್ರ ಮೇಲೂ ಒಂದು ದೂರೆಲ್ಲ ದಾಖಲಾಗಿರೋದ್ರಿಂದ ದಿಢೀರಂತ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿ ಮೀಟಿಂಗ್ ನಡೆಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ದಲಿತ ಸಿಎಂఏ ಆಗಬೇಕು, ಯಾರಾದ್ರೂ ಆಗ್ಲಿ, ಪರಮೇಶ್ವರ್ ಅವರು ಆಗ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಅವ್ರು ಆಗ್ತಾರ, ಖರ್ಗೆ ಅವ್ರನ್ನೇ ತಂದು ಕೂರಿಸ್ತಾರ, ಯಾರಾದ್ರೂ ಸರಿ. ಆದರೆ ನಮ್ಮ ನಿರ್ಧಾರ ಆಗಿದೆ. ಕಾಂಗ್ರೆಸ್ನಲ್ಲಿ ಪ್ರಮುಖರು ನಾವು ಶಾಸಕರ ಸಂಖ್ಯೆಯನ್ನು ತೋರಿಸೋದಕ್ಕೂ ರೆಡಿ ಇದ್ದೀವಿ ಅನ್ನೋ ಮಟ್ಟಿಗೆ ಚರ್ಚೆಗಳು ಈಗ ನಡೀತಾ ಇದ್ದಾವೆ. ಖರ್ಗೆ ಅವ್ರಿಗೂ ಅದೇ ಮೆಸೇಜ್ ಹೋಗಿದ್ದು, ದಲಿತ ಸಿಎಂఏ ಆಗಬೇಕು, SC ಇಲ್ಲ ST ಸಿಎಂ ಆಯ್ಕೆ ಆಗಬೇಕು, ಈ ಸಲ ಮೇಲ್ವರ್ಗಕ್ಕೆ ಮೀಸಲಾಗಿರಬಾರದು ಅನ್ನುವ ತಮ್ಮ ಅಂತಿಮ ನಿರ್ಧಾರವನ್ನು ತಿಳಿಸಿಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು 46 ಶಾಸಕರೊಂದಿಗೆ ತಂಡ ಕಟ್ಟಿಕೊಂಡು ರೆಡಿ ಇದ್ದಾರೆ ಅನ್ನೋ ಸುದ್ದಿ. ಬೆಳಗಾವಿಯಲ್ಲಿ 2-3 ಮೀಟಿಂಗ್ಗಳು ಆಗೇ ಬಿಟ್ಟಿವೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತ ಈಗಾಗಲೇ ವಾಟ್ಸ್ಆ್ಯಪ್ ಗ್ರೂಪ್ ಅದು ಇದು ಅಭಿಯಾನಗಳೆಲ್ಲ ಓಪನ್ ಆಗಿ ಶುರು ಆಗಿಬಿಟ್ಟಿರೋದನ್ನು ನೋಡಿದ್ದೀವಿ ನಾವು. 46 ಶಾಸಕರ ನಂಬರ್ಸ್ ಅನ್ನ ಅವ್ರ ಕಡೆಯವರು ತೋರಿಸ್ತಾ ಇದ್ದಾರೆ. ಇದ್ರ ನಡುವೆ ಮೊನ್ನೆ ಪರಮೇಶ್ವರ್ ಅವರು ಭೇಟಿಯಾದ್ರು, ಮಹದೇವಪ್ಪನವರು, ಇನ್ನಿತರ ಪ್ರಮುಖ ನಾಯಕರು, ದಲಿತ ನಾಯಕರೆಲ್ಲ ಮೀಟ್ ಆಗಿ ಚಕ್ಲಿ ತಿನ್ಕೊಂಡ್ ಬಂದ್ವಿ ಅಂತ ಅವರು ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು. ಬಟ್ ಜಾರಕಿಹೊಳಿ ಅವರು ಅದನ್ನು ಹೇಳಿಲ್ಲ. ಹೌದು, ರಾಜಕೀಯನೇ ಚರ್ಚೆಯಾಗಿದೆ, ಇಡಿ ಎಂಟ್ರಿ ಆಗಿರೋದ್ರಿಂದ ಒಳ್ಳೇದೇ ಆಯ್ತು ಬಿಡಿ, ಎಲ್ಲ ಸರಿಯಾಗಿ ತನಿಖೆ ಆಗಬಹುದು ಅಂತ ಕುತೂಹಲಕಾರಿ ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತು ಇನ್ನು 3 ತಿಂಗಳಲ್ಲಿ ವರದಿ ಬರುತ್ತಲ್ಲ, ಲೋಕಾಯುಕ್ತ ವರದಿಯ ಬಳಿಕ ರಾಜಕೀಯ ದೊಡ್ಡ ತೀರ್ಮಾನಗಳಾಗಬಹುದು ಅನ್ನೋ ಕ್ಲಾರಿಟಿ ಕೊಟ್ಟರು ಅವರು. ಸುಮ್ಮನೆ ಅಡ್ಡಗೋಡೆ ಮೇಲೆ ದೀಪ ಇಡಲಿಲ್ಲ. ಹೌದು, ತೀರ್ಮಾನ ಆಗತ್ತೆ, ರಿಪೋರ್ಟ್ ಬರಲಿ ಅನ್ನುವಂಥ ಮಾತನ್ನಾಡಿದ್ರು. ಅದೇ ಟೈಮಲ್ಲಿ ಇಲ್ಲೆಲ್ಲ ಒಂದು ಸುತ್ತು ನಾಯಕರ ಜೊತೆ ಮಾತಾಡಿಕೊಂಡು ಡೆಲ್ಲಿಗೆ ಹಾರಿದ್ದಾರೆ. ದಲಿತ ಸಿಎಂಗೆ ಮಾತ್ರ ನಮ್ಮ ಬಲ, ಇಲ್ಲವಾದಲ್ಲಿ ಕಷ್ಟವಾಗಬಹುದು ಅನ್ನೋ ಸಂದೇಶವನ್ನು ಕೊಟ್ಟು ಬಂದ್ರ ಸತೀಶ್ ಜಾರಕಿಹೊಳಿ. ಅಂಥದ್ದೇ ವಿಚಾರ ಈಗ ಕೇಳಿ ಬರ್ತಿರೋದು. ಸೊ ಡಿ.ಕೆ. ಶಿವಕುಮಾರ್ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರದು, 2.5 ವರ್ಷ ಅಂತ ಹಳೆ ಲೆಕ್ಕಾಚಾರವನ್ನ ತೆಗೆಯೋದು, ಅಧಿಕಾರ ಹಂಚಿಕೆಯ ಸೂತ್ರದ ನೆಪದಲ್ಲಿ ದಾಳ ಉರುಳಿಸಿದ್ರೆ ನಾವು ಕೂಡ ರೆಡಿ ಇದ್ದೀವಿ ಅದಕ್ಕೆ ಉತ್ತರ ಕೊಡೋಕೆ ಅನ್ನೋ
ದೊಡ್ಡ ಸಂದೇಶವನ್ನೇ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಲಿತ CMೇ ಆಗಬೇಕು ಅಂತ. ಸೊ ದಲಿತ CM ಅಂದ್ರೆ ಯಾರು? ಎಲ್ಲರೂ ಒಪ್ಕೊಳ್ಳುವಂಥವ್ರು ಆಗ್ಬೇಕು. ಈಗ ಸಿದ್ದು ಕ್ಯಾಂಪಿಂದ ಸತೀಶ್ ಜಾರಕಿಹೊಳಿ ಆದ್ರೆ ಸಿದ್ದು ಕ್ಯಾಂಪ್ನ ಬೆಂಬಲ ಸಿಗಬಹುದು. ಆದ್ರೆ ಒಂದಿಷ್ಟು ಶಾಸಕರು DK ಕ್ಯಾಂಪ್ ಕಣ್ಣು ಕೆಂಪಾಗಿ ಬಿಡಬಹುದು, ಸುಲಭ ಅಲ್ಲ, ಸೆಡ್ಡು ಹೊಡೆಯಬಹುದು. ಹಾಗಾಗಿ ಹೈಕಮಾಂಡ್ ಖರ್ಗೆಯವರನ್ನ ತಂದು ಕೂರಿಸೋದೇ ಬೆಸ್ಟ್ ಅನ್ನೋ ಆಲೋಚನೆಗೆ ಅಂತಿಮವಾಗಿ ಬರುವ ದಟ್ಟ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ವಿರೋಧ ಮಾಡಬಾರ್ದಂದ್ರೆ DK ಕ್ಯಾಂಪ್ ಕೂಡ ಅಧ್ಯಕ್ಷರಾಗಿರೋರು, ಸೀನಿಯರು, ಹಾಗೆ ರಾಜಕೀಯ ಇಳಿ ಸಂಜೆಯಲ್ಲಿದ್ದಾರೆ. ಅವರು ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದೆ ಖರ್ಗೆ ಅವರು ಈ ವಯಸ್ಸಲ್ಲಿ. ಈಗ ಮುಖ್ಯಮಂತ್ರಿ ಕುರ್ಚಿ ಕೂಡ ಅವ್ರನ್ನ ಅರಸ್ಕೊಂಡು ಬಂದಿದೆ. ತಪ್ಪಿಲ್ಲ ಬಿಡಿ, ಅವ್ರು ಸೀನಿಯರು, ಆಗಬೇಕಾಗಿತ್ತು ಯಾವತ್ತೋ ಇವತ್ತಾಗ್ಲಿ ಅಂತ ಬಿಟ್ಟು ಕೊಡೋ ಮನಸ್ಸನ್ನ ಮಾಡಬಹುದು. ಹೈಕಮಾಂಡ್ ಸೂಚನೆ ಕೊಟ್ಟಲ್ಲಿ ಪಾಲಿಸುವಷ್ಟು ಸಹನೆಯನ್ನ ತಾಳ್ಕೊಳ್ಬಹುದು. ಎರಡೂ ತಂಡಗಳಿಂದ ಒಮ್ಮತದ ಆಯ್ಕೆ ಆಗಬಹುದು ಖರ್ಗೆ ಅವರು ಅಂತ ಅನಿಸ್ತಾ ಇದೆ. ಈಗಿನ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಅಷ್ಟು ಸಲೀಸಿಲ್ಲ. ಯಾರನ್ನಾದ್ರೂ ಕೂರಿಸ್ಬಿಟ್ರೆ ಅವರನ್ನ ಬೇರೆಯವರು ಒಪ್ಪಿಕೊಳ್ಳೋದು, ಅಂಥದ್ದೊಂದು ಬಿಗ್ ಡೆವಲಪ್ಮೆಂಟ್ ಈಗ ಡೆಲ್ಲಿಯಲ್ಲಾಗ್ತಾ ಇದೆ. ಇದೇ ವಾರ ಇಲ್ಲ ಈ ವಾರ ಮುಗಿತಾ ಇದ್ದ ಹಾಗೆ, ದಸರಾ ಮುಗಿತಾ ಇದ್ದ ಹಾಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಧಾವಿಸಿ ಬರಲಿದ್ದಾರೆ. ಇಲ್ಲೊಂದು ಮೀಟಿಂಗ್ ಆಗುತ್ತೆ. OBC ನಾಯಕರು, ಶಾಸಕರೆಲ್ಲ ಬಂದು ನಿನ್ನೆ ಸಿದ್ದರಾಮಯ್ಯವ್ರನ್ನ ಭೇಟಿಯಾದ್ರು. ನೀವು ಜಾತಿ ಗಣತಿ ಅಕ್ಸೆಪ್ಟ್ ಮಾಡಿಬಿಡಿ, ಅದನ್ನು ಜಾರಿಗೆ ತರೋ ನಿಟ್ಟಿನಲ್ಲಿ ಕೆಲಸ ಮಾಡಿ, ಆಗ ಏನೇ ಆರೋಪ ಕೇಸ್ ಇರಬಹುದು, ಅಹಿಂದ ರಾಮಯ್ಯ ಅಂತ ಗಟ್ಟಿಯಾಗಿ ನಿಲ್ಲಬಹುದು. ನೀವು ನಿಮಗೆ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತರ ಬಲ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸಿಕ್ಬಿಡುತ್ತೆ. ಈ ಹೊತ್ತಲ್ಲಿ ನಿರ್ಧಾರ ತಗೊಂಡ್ರಪ್ಪ, ಗಟ್ಟಿತನ, ಧೈರ್ಯ ತಗೊಂಡ್ರು, ರಿಸ್ಕ್ ತಗೊಳ್ಳೋಕೆ ಹೆದರಲಿಲ್ಲ ಅನ್ನೋ ಒಂದು ಮಾತು ಶಾಶ್ವತವಾಗಿ ಉಳಿಯತ್ತೆ. ನಿಮಗೆ ನಿರ್ಗಮಿಸೋದಾದ್ರೂ ಕೂಡ ಇಂಥದ್ದೊಂದು ದೊಡ್ಡ ನಿರ್ಧಾರದೊಂದಿಗೆ ನಿರ್ಗಮಿಸಿ ಅನ್ನುವಂಥ ಸಲಹೆಗಳೆಲ್ಲ ಬರ್ತಾ ಇದ್ದಾವೆ. ನಿಮ್ಗೆ ಒಳ್ಳೆ ಹೆಸರನ್ನು ತಂದು ಕೊಡುತ್ತೆ ಅಂತ, ಮತ್ತು ಗಟ್ಟಿಯಾಗಿ ಸಮುದಾಯ ನಿಮ್ಮ ಬೆಂಬಲಕ್ಕೆ ನಿಲ್ಲತ್ತೆ ನಾಳೆ. ಅಂತಹ ಸಂದರ್ಭ ಬಂದರೆ ಒತ್ತಡ ಹೇರಿದ್ರೆ ಸ್ವಪಕ್ಷೀಯರೇ ಅನ್ನುವ ಸಂದೇಶ ಕೂಡ ರವಾನೆಯಾಗಿರೋದ್ರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಈ ಹೊತ್ತಲ್ಲಿ ಡೆಲ್ಲಿಯಲ್ಲಿ ಸೀಕ್ರೆಟ್ ಮೀಟಿಂಗ್ ನಡೆದಿತ್ತು, ಈಗದು ಹೊರಗಡೆ ಬಂದಿದೆ. DK ಶಿವಕುಮಾರ್ ಅವರ ಅಚ್ಚರಿಯ ನಡೆ ಏನು? ಯಾರು ಊಹೆ ಮಾಡದಂಥ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ ಅವರು. DK ಬ್ರದರ್ಸ್ ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಕೂಡ ಅಳ್ಳಾಡ DK ಸುರೇಶ್ ಅವರಿಗೆ ಅದೇ ಢೇರ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು. 5 ವರ್ಷ ಸಿದ್ದರಾಮಯ್ಯನವರೇ CM, ಯಾರೂ ಟಚ್ ಮಾಡೋಕ್ಕಾಗಲ್ಲ. ಹೊರಗಡೆಯವರು ಒಳಗಡೆಯವರು ಯಾರಾದರೂ ಅಷ್ಟೇ, ಯಾರೂ ಟಚ್ ಮಾಡೋಕ್ಕಾಗಲ್ಲ, ಅವರೇ CM ಆಗಿರ್ತಾರೆ ಅನ್ನುವ ಮೂಲಕ ಹುಬ್ಬೇರಿಸುವಂತಾಗಿದೆ. ಈಗ ವಿರೋಧ ಪಕ್ಷಗಳು ಹೇಳ್ತಿರೋದು DK ಶಿವಕುಮಾರ್ ಅವರ ಅತಿ ವಿನಯಂ ನಡತೆ ಅನುಮಾನಕ್ಕೆ ಕಾರಣ ಆಗ್ತಿದೆ ಅಂತ. ಪ್ರತಿಪಕ್ಷಗಳು ವಾಗ್ದಾಳಿ ನಡೆಸ್ತಿರೋದು. ಯಾಕೋ ಹಿಂದಿಲ್ಲದಂತಹ, ಎಂದೂ ಇಲ್ಲದಂತಹ ಅತಿ ವಿನಯ ಬಂದುಬಿಟ್ಟಿದೆ DK ಶಿವಕುಮಾರ್ ಅವ್ರಿಗೆ. ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವ್ರ ಮೇಲೂ ಹಿಂಗೆ ಲಾಸ್ಟಲ್ಲಿ ಪ್ರೀತಿ ಜಾಸ್ತಿ ಆಗಿತ್ತು, ಈಗ ಸಿದ್ದರಾಮಯ್ಯನವ್ರ ಮೇಲೆ ಆಗಿದೆ ಅಂತ ವಾಗ್ದಾಳಿ ನಡೆಸ್ತಿದ್ದಾರೆ. ಆ ರೀತಿಯ ಲೆಕ್ಕಾಚಾರವೋ ಇದು, ಅಥವಾ ಈಗ ಎಲ್ಲರೂ ಪೈಪೋಟಿಗೆ ಬಿದ್ದಿರೋದ್ರಿಂದ ಯಾರು ಬೇಡ ಇವರೇ ಇರಲಿ ಅನ್ನೋ ರೀತಿ ಹೊಸ ವರಸೆಯ ಮೂಲಕ ಕೌಂಟರ್ ಕೊಡುವಂಥ ಅಸ್ತ್ರವೋ ಗೊತ್ತಿಲ್ಲ. ಒಟ್ಟಿನಲ್ಲಿ DK ಬ್ರದರ್ಸ್ ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಮಾಡಬೇಕು ಅಂತ ಈಗ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಹೈಕಮಾಂಡ್ ಕೂಡ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ವಿಚಾರವನ್ನ ತಾವಾಗಿ ಎತ್ತುಕೊಂಡಿರೋದು ಮಾತ್ರ ಅಚ್ಚರಿಗೆ ಕಾರಣವಾಗಿದೆ. ನಾಳೆ ಸುಮ್ಮನೆ ಎಡವಟ್ಟಾಗಿ ಪಕ್ಷದಲ್ಲಿ ಸಮಸ್ಯೆ ಮಾಡ್ಕೊಳ್ಳೋದು ಅಥವಾ ಸರ್ಕಾರವೇ ಬಿದ್ದೋಗೋ ತನಕ ಆಗ್ಬಿಡಬಹುದು. ಈ CM ಜಟಾಪಟಿಯಲ್ಲಿ ಒಂದು ಗುಂಪು ಸಿಡಿದಿದ್ರೆ ಅಟ್ಲೀಸ್ಟ್ ಸರ್ಕಾರ ಉಳಿಲಿ, ಕೊನೆ ಪಕ್ಷ ಇನ್ನು 4 ವರ್ಷಕ್ಕೆ ಎಲೆಕ್ಷನ್ ಬರುತ್ತಲ್ಲ, ಆಗ ತನ್ನ ನಾಯಕತ್ವಕ್ಕೆ ಎಲ್ಲರ ಬೆಂಬಲವನ್ನು ಒಗ್ಗೂಡಿಸ್ಕೊಳ್ಬಹುದು ಅನ್ನೋ ಜಾಣತನದ ಲೆಕ್ಕಾಚಾರವೋ ಗೊತ್ತಿಲ್ಲ. ಇಂಥದ್ದೊಂದು ಊಹೆ ಮಾಡ್ದಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಈಗ ನೆಕ್ಸ್ಟ್ CM ಆಗೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ. ಅದಿದ್ರೂ ಇರಬಹುದು, ಆದರೆ ಹೊರಗಿನ ಈ ಹೇಳಿಕೆ ಮಾತ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.